ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಸುಕೊಂಡಿದ್ಯಾ? ಬಾ ಊಟ ಮಾಡು ಬಾ. ನಂಗೇನು ಬೇಡ. ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ಈಗ ನಿನ್ನ ಆರೋಗ್ಯ ಮುಖ್ಯ. ಬಾ ಊಟ ಮಾಡು ಬಾ. ಓ, ಈಗ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಬಂದ್ಬಿಡ್ತಲ್ವಾ? ಮಗು ಹೊಟ್ಟೆಲಿದ್ದಾಗ ಒಂದಿನಾದ್ರೂ ನನ್ನ ಆರೋಗ್ಯ ವಿಚಾರಿಸ್ಕೊಂಡಿದ್ಯಾ? ಏನ್ ಬೇಕು ಏನ್ ಬೇಡ ಅಂತ ಕೇಳಿದ್ಯಾ? ಇಲ್ಲ, ಈ ತರ ಹತ್ರ ಬಂದು ಕಾಳಜಿ ಕೊಟ್ಟಿದ್ಯಾ? ಯಾಕೆ ಮಾಡ್ತೀಯ ಹೇಳು? ನಮಗ್ ಮಗು ಆಗತ್ತೆ ಅಂತ ಎಷ್ಟು ಖುಷಿಯಾಗಿದ್ವಿ. ಆ ಮಗು ಬಗ್ಗೆ ಸಾವಿರಾರು ಕನ್ಸು ಕಟ್ಟಿದ್ವಿ. ನೀನು ಅಷ್ಟೇ ಹೇಳಿದ್ದೆ ಅಲ್ವಾ? ಮಗು ಬಂದ್ಮೇಲೆ ನಾನು ಬದಲಾಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಆದ್ರೆ ಈಗ ಏನಾಯ್ತು? ಆ ಮಗು ಕಣ್ಬಿಡಕ್ಕಿಂತ ಮುಂಚೆ ಕಳ್ಕೊಂಡ್ಬಿಟ್ಟೆ. ಪ್ಲೀಸ್ ನೋಡು, ನೀನು ಎಷ್ಟು ನೋವು ಅನುಭವಿಸ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ನೋವು ನನಗಾಗ್ತಿದೆ. ಇಲ್ಲ, ನಿನಗೆ ಯಾವ ನೋವು ಇಲ್ಲ. ಮಗುನ್ ಕಟ್ಕೊಂಡು ಖುಷಿ ಆಗಿದ್ಯಾ ನೀನು? ಏನ್ ಮಾತಾಡ್ತಿದ್ಯಾ ಪ್ರೀತಿ? ಅಲ್ಲ, ಮಗುನ್ ಕಳ್ಕೊಂಡು ಯಾರಾದ್ರೂ ಸಂತೋಷವಾಗಿರ್ತಾರ? ಯಾರು ಖುಷಿ ಪಡ್ತಾರಲ್ಲೋ ಗೊತ್ತಿಲ್ಲ, ನೀ ಅದು ಖುಷಿ ಆಗಿದ್ಯಾ ನನಗ್ ಗೊತ್ತು. ಮಗು ಇಟ್ಟಿದ್ರೆ ನೀನ್ ನೋಡ್ಕೊಳಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ಯಾರು ಕೇಳೋರಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ. ಇಲ್ಲ ಇಲ್ಲ, ನನ್ನ ಮಗುನ ನೀನೇ ಸಾಯಿಸಿದ್ದು. ಒಬ್ಬ ಸರಿಯಾಗಿದ್ರೆ ನನಗೆ ಈ ಪರಿಸ್ಥಿತಿನ ಬರ್ತಿರ್ಲಿಲ್ಲ. ನಾನು ನೆಮ್ಮದಿಯಾಗಿರ್ತಿದ್ದೆ. ನೆಮ್ಮದಿ ಕೂಡ ನಾನು ಪಾರ್ಕ್ ಹೋದೆ. ಆಗ್ಲೇ ಆಕ್ಸಿಡೆಂಟ್ ಆಗಿ ಮಗುನ ಕಳ್ಕೊಂಡೆ. ನನ್ನ ಮಗು ಕೊಡು, ನನ್ನ ಮಗು ನನಗೆ ಬೇಕು. ಏನಾಯ್ತು ಬಾಬಾ? ನೀವು ಹೋಗಿ, ನೀವು ಅಲ್ಲಿ ಹೋಗಿ, ನೀವು ಇಲ್ಲೇ ಇದ್ರೆ ಕೊಂದು ಬಿಡ್ತಾರ. ಹೋಗಿ ಕಳಿಸ್ಬೇಡ ಅಣ್ಣ, ಅವನ್ನ ಕಳಿಸ್ಬೇಡ. ನನ್ನ ಕೊಲೆ ಮಾಡ್ಬೇಕು. ನನ್ನ ಮಗು ಸಾಯಿಸ್ದ, ಅವನ್ನ ಸಾಯಿಸಿ ನಾನು ನನ್ನ ಮಗು ಹತ್ರ ಹೊರಟೋಗ್ತೀನಿ. ಯಾವ ಬಾವ, ನೀವು ಹೋಗಿ ಬಾವ. ನೀವು ಸಮಾಧಾನ ಮಾಡ್ಕೊಳವ, ಸಮಾಧಾನ ಮಾಡ್ಕೊ. ರೀ, ಅತ್ತೇನು ಕರ್ಕೊಂಡು ಆಚೆ ಹೋಗಿ ನಾನು ಸಿಂಚನನ ಸಮಾಧಾನ ಮಾಡಿ ಬರ್ತೀನಿ. ಅವ್ವ, ನೀನು ಬಾರವ್ವ. ಸಿಂಚು, ನಿಮ್ಮ ಅತ್ತಿಗೆ ಜೊತೆಗೋಸಿ ಮಾತಾಡು, ಸಮಾಧಾನ ಆಯ್ತದೆ. ನೀನು ಬಾರವ್ವ, ಮಾತಾಡು. ನಿಮ್ಮ ಅತ್ತಿಗೆ ಜೊತೆ ಮಾತಾಡು, ಸಮಾಧಾನ ಆಯ್ತದೆ. ಸಿಂಚನ, ಅಳ್ಬೇಡ, ಸಮಾಧಾನ ಮಾಡ್ಕೋ. ನೋಡು, ಇಂಥ ಗಂಡನ ಜೊತೆ ಇರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಗ್ತಾ ಇದೆ. ಅವ್ರ ಜೊತೆ ಇದ್ದಷ್ಟು ನೀನು ನೆಮ್ಮದಿ ಹಾಳಾಗತ್ತೆ ಹೊರತು ಖುಷಿ ಅಂತೂ ಸಿಕ್ಕಲ್ಲ. ಏನು ಹೇಳು, ಮಾವ ಹೇಳ್ದ ಹಾಗೆ ಅವನಿಗೆ ಡಿವೋರ್ಸ್ ಕೊಡೋದೇ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ಸಿಂಚನ. ನೀನು ಆಲ್ರೆಡಿ ಅವನ್ನ ಪ್ರೀತಿ ಮಾಡಿ ಮಗುನ ಕಳ್ಕೊಂಡಿದ್ಯಾ. ಅವನ ಜೊತೆ ಇದ್ದು ಇನ್ನೊಂದು ತಪ್ಪು ಮಾಡಬೇಡ. ಸರಿಯಾದ ನಿರ್ಧಾರ ತಗೋ. ಹರೀಶ್ ಅವರೇ, ನೀವು ಸದ್ಯಕ್ಕೆ ಅವ್ರ ಜೊತೆ ಜಾಸ್ತಿ ಮಾತಾಡಕ್ಕೆ ಹೋಗಬೇಡಿ. ಯಾಕೆಂದರೆ ಮಗುಗೆ ಹೀಗಾಗೋದಕ್ಕೆ ನೀವೇ ಕಾರಣ ಅಂತ ಅವಳ ಮನಸ್ಸಲ್ಲಿ ನೇರವಾಗಿ ಕೂತ್ಬಿಟ್ಟಿದೆ. ಅದಕ್ಕೆ ಅವಳದನ್ನು ನಿಧಾನವಾಗಿ ಮರೆಯೋವರೆಗೂ ನೀವು ಅವಳ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಓಕೆ? ಅವನ ವಿಷಯ ಬಿಡವ. ಮೊದಲು ನನ್ನ ಮಗಳನ್ನ ಈ ಪರಿಸ್ಥಿತಿಯಿಂದ ಆಚೆ ತರದ್ದು ಹೆಂಗೆ ಅಂತ ಹೇಳವ. ಅವಳನ್ನ ನೋಡ್ತಾ ಇದ್ರೆ ನನಗೆ ಹುಚ್ಚಿಡ್ಬಿಡ್ತದ ಕಣವ. ಅಪ್ಪಯ್ಯ, ನಂಗೆ ಅನ್ನಿಸ್ತದೆ ಸಿಂಚುನ ಯಾವ್ದಾರ ಬೇರೆ ಊರಿಗೆ ಕರ್ಕೊಂಡು ಹೋಗ್ಬಿಡುಮ್ಮ. ಒಂದೆರಡು ದಿನ ಜಾಗ ಬದಲಾದ್ರೆ ಅವಳ ಮನಸ್ಸು ಸರಿ ಹೋಗ್ಬೋದು. ಹೌದು ರೀ, ಅವಳನ್ನ ಈ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ರೀ, ಮನೆ ದೇವ್ರಿಗಾದ್ರೂ ಹೋಗಿ ಬರೋಣ, ನಡೀರಿ. ಅಯ್ಯೋ ಬೇಡ ಅತ್ತೆ, ಸದ್ಯದ ಪರಿಸ್ಥಿತಿಲಿ ಅವಳೀಗ ಎಲ್ಲಿಗೆ ಹೋದ್ರೂ ಹೀಗೆ ಆಡ್ತಾಳೆ. ಅವಳೀಗ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋ ಮನಸ್ಥಿತಿಲಿದ್ದಾಳೆ. ಅದಕ್ಕೆ ಯಾವುದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ತೋರಿಸೋದು ಒಳ್ಳೇದು ಅಂತ ಅನಿಸ್ತಾ ಇದೆ. ಇಲ್ಲದೆ ಹೋದರೆ ಅವಳನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗೋಗುತ್ತೆ ಅತ್ತೆ.
ಮಾವ ತಾತ ಮನೇಲಿ ಒಬ್ಬರೇ ಇರ್ತಾರೆ, ನಾವು ಹೊರಡನ್ವಾ? ಓಹ್ ಹೌದಲ್ವಾ, ನನಗೆ ಲಕ್ಷ್ಮಿ ಜೊತೆ ಮಾತಾಡ್ತಿದ್ರೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಮತ್ತೆ 30 ವರ್ಷದಿಂದ ಆಡದೇ ಇರೋ ಮಾತುಗಳನ್ನ ಆಡೋದಕ್ಕೆ ಹೆಚ್ಚು ಕಮ್ಮಿ 30 ವರ್ಷನೇ ಬೇಕು. ಹೌದಮ್ಮ, ಅದಕ್ಕೆ ನಾನು ಇನ್ಮೇಲೆ ಬಂದು ಹೋಗ್ತಾನೆ ಇರ್ತೀನಿ. ನಿನಗೇನು ಬೇಜಾರಿಲ್ಲ ತಾನೇ? ಏನು ಮಾತು ಅಂತ ಆಡ್ತೀರಿ ಮಾವಯ್ಯ? ನಾನು ನಿಮ್ಮ ಮಗಳ ಥರನೇ ತಿಳ್ಕೊಳ್ಳಿ. ಇದನ್ನ ಬರೀ ನಿಮ್ಮ ತಂಗಿ ಮನೆ ಅಂತ ತಿಳ್ಕೊಳ್ದೆ ಮಗಳ ಮನೆ ಅಂತಲೂ ತಿಳ್ಕೊಂಡು ಬಂದು ಹೋಗಿ ಮಾಡ್ತಾ ಇದ್ರೆ ನಮ್ಗೆ ಅದೇ ಸಂತೋಷ. ಆಯ್ತಮ್ಮ. ಲಕ್ಷ್ಮಿ, ಶ್ರೀನಿವಾಸ್, ನಾವಿನ್ನು ಹೊರಡ್ತೀವಿ. ಅಣ್ಣ, ಈಗ ತಾನೇ ಬಂದು ಹಾಗೆ ಹೋಗ್ತಿದೆಯಲ್ಲ, ಇವತ್ತು ಒಂದಿನ ಇದ್ದು ಹೋಗ್ಬೋದಿತ್ತು. ದಯವಿಟ್ಟು ಇವತ್ತು ಇದ್ಬಿಟ್ಟು ಹೋಗಿ. ನೀವು ಇಲ್ಲೇ ಇದ್ದರೆ ಲಕ್ಷ್ಮಿಗೆ ಇನ್ನೂ ಖುಷಿ ಆಗುತ್ತೆ. ಇರ್ಬೋದಿತ್ತು, ಆದರೆ ಅಪ್ಪನಿಗೆ ನಾವಿಲ್ಲಿ ಬಂದಿರೋದನ್ನ ಹೇಳಿಲ್ಲ. ಅವ್ರಿಗೆಂದ ಗೊತ್ತಾಗಿದ್ದರೆ ನಮಗಿಂತ ಮೊದಲೇ ರೆಡಿ ಆಗ್ಬಿಡ್ತಿದ್ರು. ಇರ್ಲಿ ಬಿಡಿ, ಅವ್ರನ್ನ ಇನ್ನೊಂದ್ಸಲಿ ಕರ್ಕೊಂಡ್ಬರ್ತೀನಿ. ಅವಾಗ ನೀವು ಹೋಗಿ ಅಂದ್ರೂ ನಾವು ಹೋಗೋದಿಲ್ಲ. ಅತ್ತೆ ಅಂತ ಮಾತನ್ನ ನಿಮಗೆ ಯಾವತ್ತೂ ಹೇಳಕ್ಕಿಲ್ಲ. ನೀವು ಅತ್ತೆ ಜೊತೆಗಿದ್ರೆ ಅತ್ತೆಗೊಂಥರ 100 ಆನೆ ಬಲ ಇದ್ದಂಗೆ. ವಿಶ್ವ, ಕಾರಲ್ಲಿ ಸೂಟ್ ಕೇಸು ಮತ್ತೆ ಒಂದೆರಡು ಬ್ಯಾಗ್ ಇದೆ, ತಗೊಂಬರಪ್ಪ. ತಗೊಳಮ್ಮ. ಏನಣ್ಣ ಇದು? ಇದು ನಿನಗೆ ಸೇರ್ಬೇಕಾಗಿರೋ ಆಸ್ತಿ ಪತ್ರಗಳು. ಎಲ್ಲ ನಿನ್ನ ಹೆಸರು ಮಾಡಿಸಿದ್ದೀನಮ್ಮ. ಇದು ನಾನು ನಿನ್ಗೆ ಕೊಡಬೇಕಾಗಿತ್ತು, ಇದು ನನ್ನ ಕರ್ತವ್ಯ. ತಗೋ. ಏನಣ್ಣ ಇದು? ನಾನು ನೀನು ಒಂದಾಗಿದ್ದು ಇದಕ್ಕೋಸ್ಕರನಾ? ಇಷ್ಟೇನಾ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು?